ಎಲ್ಲರಿಗೂ ನಮಸ್ತೆ. ಇವತ್ತಿನ ರೆಸಿಪಿಯಲ್ಲಿ ಎಲ್ಲರೂ ಇಷ್ಟಪಡುವಂತಹ ಪನ್ನೀರ್ ಬಟರ್ ಮಸಾಲ ಮಾಡ್ತಾ ಇದ್ದೇನೆ. ಪನ್ನೀರ್ ಬಟರ್ ಮಸಾಲಕ್ಕೆ ಮೊದಲು ಗ್ರೇವಿ ರೆಡಿ ಮಾಡ್ಕೊಳ್ಬೇಕು. ಗ್ರೇವಿಗೆ ನಾನಿಲ್ಲಿ ಒಂದು 5 ಟೊಮೆಟೊವನ್ನು ಕತ್ತರಿಸಿ ಮಿಕ್ಸಿಗೆ ಹಾಕ್ತಾ ಇದ್ದೇನೆ. ನಂತರ ಅದಕ್ಕೆ ಒಂದು 10ರಷ್ಟು ಸುಲಿದಿಟ್ಟ ಬೆಳ್ಳುಳ್ಳಿ, 2 ಹಸಿಮೆಣಸು, 1 ಇಂಚಿನಷ್ಟು ದಶುಂಠಿ, ಒಂದು 10 ಕೊತ್ತಂಬರಿ ಸೊಪ್ಪಿನ ದಂಟುಗಳು, ಹಾಗೆ 1 ಚಮಚ ಜೀರಾ ಪೌಡರ್, 1 ಚಮಚ ಧನಿಯಾ ಪೌಡರ್, 1 ಚಮಚ ಖಾರದ ಪುಡಿ ಮತ್ತು ಒಂದು ಅರ್ಧ ಗಂಟೆಯಷ್ಟು ನೆನೆಸಿಟ್ಟಂತಹ 15ರಿಂದ 20 ಗೇರು ಬೀಜವನ್ನು ಹಾಕಿ ನುಣ್ಣಗೆ ರುಬ್ತಾ ಇದ್ದೇನೆ. ನುಣ್ಣಗೆ ರುಬ್ಬಿಯಾದ ನಂತರ ಒಂದು ಬಾಣಲಿ ತಗೊಂಡು ಅದಕ್ಕೆ 2 ಚಮಚದಷ್ಟು ಎಣ್ಣೆ ಹಾಕಿ 1 ಪೀಸ್ ಬಟರ್ ಹಾಕಿ, ನಂತರ 1 ಚಮಚ ಜೀರಿಗೆ, ಒಂದು 4 ಏಲಕ್ಕಿ, 2 ಇಂಚಿನಷ್ಟು ಉದ್ದದ್ದು ಚಕ್ಕೆ, 2 ಪಲಾವ್ ಎಲೆ ಹಾಕಿ ಸ್ವಲ್ಪ ಫ್ರೈ ಮಾಡಿ, ನಂತರ ಇದಕ್ಕೆ ಒಂದು ಕತ್ತರಿಸಿಟ್ಟಂತಹ ಹಸಿಮೆಣಸು, ಒಂದು 2 ಟೇಬಲ್ ಸ್ಪೂನ್ನಷ್ಟು ಕತ್ತರಿಸಿದ ಬೆಳ್ಳುಳ್ಳಿ, ಹಾಗೆ 3 ದೊಡ್ಡ ಈರುಳ್ಳಿಯನ್ನು ಕತ್ತರಿಸಿ ಹಾಕಿ ಗೋಲ್ಡನ್ ಬ್ರೌನ್ ಆಗುವವರೆಗೆ ಹುರ್ಕೊಳ್ಬೇಕು. ನಂತರ ಇದಕ್ಕೆ ಸ್ವಲ್ಪ ಅರಶಿನ, ಅರ್ಧ ಚಮಚದಷ್ಟು ಖಾರದ ಪುಡಿ ಹಾಕಿ, ನಂತರ ರುಬ್ಬಿಟ್ಟಂತಹ ಮಸಾಲೆಯನ್ನು ಸೇರಿಸಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ತಾ ಇದ್ದೇನೆ. ಖಾರದ ಪುಡಿಯನ್ನು ನಿಮ್ಮ ರುಚಿಗೆ ಅನುಗುಣವಾಗಿ ಹೆಚ್ಚು ಕಡಿಮೆ ಮಾಡಿ ಹಾಕ್ಕೊಳ್ಬಹುದು. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಚಮಚ ಸಕ್ಕರೆ, 1 ಚಮಚ ಗರಂ ಮಸಾಲೆಯನ್ನು ಹಾಕಿ ಫ್ರೈ ಮಾಡಿ. ದಪ್ಪ ಹಾಕ್ಕೊಂಡು ಹೋದರೆ ಸ್ವಲ್ಪ ಬಿಸಿನೀರನ್ನು ಸೇರಿಸಿ ಗ್ರೇವಿಯನ್ನು ಹದ ಮಾಡಿಕೊಂಡ್ರೆ ಆಯಿತು. ಸುಮಾರು 15 ನಿಮಿಷದಷ್ಟು ಫ್ರೈ ಮಾಡಿ ಆದ ನಂತರ ಇದರ ಹಸಿ ವಾಸನೆ ಎಲ್ಲ ಹೋಗಿ ಇದು ಸ್ವಲ್ಪ ತಳವನ್ನು ಬಿಟ್ಕೊಂಡು ಸ್ವಲ್ಪ ಎಣ್ಣೆಯನ್ನು ಬಿಡ್ತದೆ. ಈ ರೀತಿ ಆದರೆ ಮಾತ್ರ ಗ್ರೇವಿಗೆ ಒಳ್ಳೆ ರುಚಿ ಬರ್ತದೆ. ಹಾಗಾಗಿ ಫ್ರೈ ಮಾಡುವಾಗ ಸರಿಯಾಗಿ ಫ್ರೈ ಆಗಬೇಕು. ಪನ್ನೀರ್ ಬಟರ್ ಮಸಾಲೆಗೆ ನಾನೊಂದು 250 ಗ್ರಾಮ್ನಷ್ಟು ಪನ್ನೀರ್ ತೊಗೊಂಡಿದ್ದೇನೆ. ಈಗ ಒಂದು ಪ್ಯಾನ್ ತಗೊಂಡು ಅದಕ್ಕೆ 2 ಚಮಚ ಎಣ್ಣೆ, 1 ಪೀಸ್ ಬಟರ್ ಹಾಕಿ ಪನ್ನೀರನ್ನು ಸೇರಿಸಿ, ನಂತರ ಸ್ವಲ್ಪ ಉಪ್ಪು ಹಾಗೆ ಸ್ವಲ್ಪ ಖಾರದ ಪುಡಿನೂ ಹಾಕಿ ಹದ ಕಂದು ಬಣ್ಣ ಬರುವವರೆಗೆ ಫ್ರೈ ಮಾಡ್ತಾ ಇದ್ದೇನೆ. ಈಗ ಇದರ ಹಸಿ ವಾಸನೆ ಎಲ್ಲ ಹೋಗಿ ಸ್ವಲ್ಪ ದಪ್ಪಕ್ಕೆ ಆಗಿದೆ. ಹಾಗಾಗಿ ಪುನಃ ಸ್ವಲ್ಪ ಬಿಸಿನೀರನ್ನು ಸೇರಿಸಿ ರುಚಿ ನೋಡಿಕೊಂಡು ಉಪ್ಪನ್ನು ಹಾಕ್ತಾ ಇದ್ದೇನೆ. ಅದೇ ರೀತಿ ಇದು ಎಣ್ಣೆನೂ ಬಿಟ್ಕೊಂಡು ಬರ್ತಾ ಇದೆ. ಈಗ ಇದಕ್ಕೆ ನಾನು ಫ್ರೈ ಮಾಡಿಟ್ಟಂತಹ ಪನ್ನೀರನ್ನು ಸೇರಿಸಿ ಮೆಲ್ಲನೆ ಮಿಕ್ಸ್ ಮಾಡ್ತಾ ಇದ್ದೇನೆ. ಮಿಕ್ಸ್ ಮಾಡುವಾಗ ಪನ್ನೀರು ಹುಡಿಯಾಗದಂತೆ ಮೆಲ್ಲನೆ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಇದಕ್ಕೆ 2 ಪೀಸ್ ಬಟರ್, 2 ಚಮಚ ಕಸೂರಿ ಮೇಥಿ, 2 ಚಮಚ ಕ್ರೀಮ್ನ ಬದಲು ಹಾಲಿನ ಕೆನೆಯನ್ನು ಹಾಕ್ಬೋದು. ಹಾಗೆ ಸಣ್ಣಗೆ ಕತ್ತರಿಸಿದಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿದರೆ ಆಯಿತು. ಅತ್ಯಂತ ರುಚಿಯಾದಂತಹ ಪನ್ನೀರ್ ಬಟರ್ ಮಸಾಲ ಮನೆಯಲ್ಲಿ ಹೇಗೆ ಮಾಡೋದು ಅಂತ ನೋಡಿದ್ರಲ್ಲ. ಈ ರೀತಿಯಾಗಿ ಮಾಡಿದರೆ ನಿಮಗೆ ಯಾವುದೇ ರೆಡಿಮೇಡ್ ಮಸಾಲೆ ಪುಡಿಯ ಅಗತ್ಯ ಇರುವುದಿಲ್ಲ. ಹೋಟೆಲ್ ರೆಸ್ಟೋರೆಂಟ್ಗಳಲ್ಲಿ ರುಚಿಯಾಗಿ ಸವಿಯುವಂತಹ ಪನ್ನೀರ್ ಬಟರ್ ಮಸಾಲದ ರೀತಿಯಲ್ಲೇ ನಾನಿಲ್ಲಿ ಮಾಡಿದ್ದೇನೆ. ನೀವಿದನ್ನು ಚಪಾತಿ, ರೋಟಿ, ಪುಲ್ಕ ಯಾವುದ್ರ ಜೊತೆ ಬೇಕಾದರೂ ಸೇರಿಸ್ಕೊಂಡು ತಿನ್ನಬಹುದು. ಅತ್ಯಂತ ಸುಲಭವಾಗಿ ರುಚಿಯಾದಂತಹ ಪನ್ನೀರ್ ಬಟರ್ ಮಸಾಲ ಹೇಗೆ ಮಾಡೋದು ಅಂತ ನೋಡಿದ್ರಲ್ಲ. ಇದೇ ರೀತಿ ನೀವು ಮನೆಯಲ್ಲಿ ಟ್ರೈ ಮಾಡಿ. ಮತ್ತೆ ಮುಂದಿನ ಹೊಸ ರೆಸಿಪಿಯೊಂದಿಗೆ ಬರ್ತೇನೆ. ಧನ್ಯವಾದಗಳು.